ನಮಸ್ಕಾರ. ಮುಖ್ಯಾಂಶಗಳು. ಇದೇ 23ರಿಂದ ಶಾಲಾ ಕಾಲೇಜು ಆರಂಭ. ಪರಿಸ್ಥಿತಿ ಆಧರಿಸಿ ಪ್ರಾಥಮಿಕ ಶಾಲೆ ಪ್ರಾರಂಭಿಸುವ ಕುರಿತು ಚಿಂತನೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಆದಾಯ ತೆರಿಗೆ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಧ್ವನಿಮತದ ಅಂಗೀಕಾರ. ಗದ್ದಲದ ಪರಿಣಾಮ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ರೆಪೋ ದರ ಶೇಕಡಾ 4ರಲ್ಲಿ ಮುಂದುವರಿಕೆ. ಕೋವಿಡ್ 2ನೇ ಅಲೆ ಬಳಿಕ ಆರ್ಥಿಕತೆ ಚೇತರಿಕೆಯತ್ತ ಭಾರತೀಯ ರಿಸರ್ವ್ ಬ್ಯಾಂಕ್. ಹಾಗೂ ನೆರೆ ಹಾನಿ ಕುರಿತಂತೆ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ. ಸಂತ್ರಸ್ತರ ಖಾತೆಗೆ ನೇರ ಹಣ ಜಮೆ. ಸಚಿವ ಗೋವಿಂದ ಕಾರಜೋಳ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ ಸಂಬಂಧ ತಜ್ಞರು, ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದರು. ಸಚಿವರಾದ ಆರ್ ಅಶೋಕ, ಡಾ ಸಿಎನ್ ಅಶ್ವತ್ಥನಾರಾಯಣ್, ಡಾ ಕೆ ಸುಧಾಕರ್, ಎಂಟಿಬಿ ನಾಗರಾಜ್, ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ತಜ್ಞರಾದ ಡಾ ದೇವಿ ಪ್ರಸಾದ್ ಶೆಟ್ಟಿ, ಡಾ ಮಂಜುನಾಥ್, ಡಾ ಸುದರ್ಶನ್ ಬಲ್ಲಾಳ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬಳಿಕ ಮುಖ್ಯಮಂತ್ರಿ ತಜ್ಞರ ಸಲಹೆ ಆಧಾರದ ಮೇಲೆ ಗಡಿ ಜಿಲ್ಲೆಗಳಲ್ಲಿ ವಾರಾಂತ್ಯದ ಕರ್ಫ್ಯೂ ಹಾಗೂ ರಾಜ್ಯಾದ್ಯಂತ ಇಂದಿನಿಂದಲೇ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಶಾಲೆಗಳನ್ನು ಪುನರಾರಂಭಿಸಲು ಕುರಿತು ಒತ್ತಡಗಳು ಬಂದಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 23ರಿಂದ 2 ಪಾಳಿಯಲ್ಲಿ 9ರಿಂದ 12ನೇ ತರಗತಿಯ ಶಾಲೆಗಳನ್ನು ಆರಂಭಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಒಂದು ದಿನ ಬಿಟ್ಟು ಒಂದು ದಿನ ತರಗತಿ ನಡೆಸಲು ನಿರ್ಧರಿಸಲಾಗಿದೆ ಎಂದರು. 3ನೇ ಅಲೆಯ ಸೋಂಕಿನ ಸ್ಥಿತಿಗತಿ ನೋಡಿಕೊಂಡು ಈ ತಿಂಗಳ ಅಂತ್ಯದಲ್ಲಿ ಸಭೆ ಸೇರಿ ಪ್ರಾಥಮಿಕ ಹಂತದಿಂದ 8ನೇ ತರಗತಿವರೆಗೆ ಶಾಲೆಗಳನ್ನು ಆರಂಭಿಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು. ರಾಜ್ಯ ಕೋವಿಡ್ ಕಾರ್ಯಪಡೆಯನ್ನು 1-2 ದಿನದಲ್ಲಿ ರಚನೆ ಮಾಡಲಾಗುವುದು ಎಂದರು. ನೈಟ್ ಕರ್ಫ್ಯೂ ಇದೆ ಇಡೀ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಏನಿದೆ ಅದು 10ರಿಂದ 9 ಗಂಟೆಗೆ ಪ್ರಾರಂಭ ಆಗುವಂಥದ್ದು ಮತ್ತು ಪೊಲೀಸ್ ಇಲಾಖೆಗಳಿಗೆ ಇದನ್ನು ಸ್ಟ್ರಿಕ್ಟಾಗಿ ನೀವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಎಜುಕೇಷನ್ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಹೆಲ್ತ್ ಎಕ್ಸ್ಪರ್ಟ್ಸು ಸ್ಕೂಲ್ ಬಗ್ಗೆ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ಎಲ್ಲ ಚರ್ಚೆ ಮಾಡಿ ಮೊದಲೇ ಹಂತ 2 ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. 9th, 10th, 11 and 12 ಇವುಗಳನ್ನು 23ರಿಂದ ಪ್ರಾರಂಭ ಮಾಡೋದಕ್ಕೆ ಅದರಲ್ಲಿ ಕಂಡೀಷನ್ಸ್ ಹಾಕಿದ್ದೇವೆ. ಒಟ್ಟು ಅಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇರ್ತದೆ. ಇಷ್ಟು ಮಾತ್ರ ಹೇಳ್ತೇನೆ. ವಿವರವನ್ನು ನಾವು ಆದೇಶದಲ್ಲಿ ಕೊಡ್ತೀವಿ. ಆಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇರುತ್ತೆ ಅಂತ ತೆಗೆದುಕೊಳ್ಬೋದು. ಆಮೇಲೆ ಕೋವಿಡ್ ಯಾವ ರೀತಿ 3ನೇ ಅಲೆ ಬರುತ್ತೆ ಅದೆಲ್ಲ ನೋಡಿಕೊಂಡು ಈ ತಿಂಗಳ ಕೊನೆಯಲ್ಲಿ ಕೋವಿಡ್ ತೀವ್ರತೆಯನ್ನು ನೋಡಿಕೊಂಡು ಮುಂದೆ ಪ್ರೈಮರಿ ಮತ್ತು ಸೆಕೆಂಡ್ರಿಯಲ್ಲಿ ಅಪ್ ಟು 8th ಸ್ಟ್ಯಾಂಡರ್ಡ್ ಯಾವ ರೀತಿ ಮಾಡಬೇಕನ್ನೋ ತೀರ್ಮಾನವನ್ನು ಆಗಸ್ಟ್ ಕೊನೆಯ ಹಂತದಲ್ಲಿ ಮಾಡಬೇಕನ್ನುವಂಥದ್ದು ಎಕ್ಸ್ಪರ್ಟ್ಸ್ ತೀರ್ಮಾನ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಇವತ್ತು ಆದೇಶವನ್ನು ಹೊರಡಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ವಾಣಿಜ್ಯೋದ್ಯಮಿ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಇಂದು ಸಂವಾದ ನಡೆಸಲಿದ್ದಾರೆ. ಲೋಕಲ್ ಗೋಸ್ ಗ್ಲೋಬಲ್, ಮೇಕ್ ಇನ್ ಇಂಡಿಯಾ ಫಾರ್ ದಿ ವರ್ಲ್ಡ್ ಸಂಕಲ್ಪದಡಿ ಈ ಸಂವಾದ ನಡೆಯುತ್ತಿದ್ದು, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ರಫ್ತು ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಂವಾದ ಆಯೋಜಿಸಲಾಗಿದ್ದು, ಕೇಂದ್ರ ವಾಣಿಜ್ಯ ಹಾಗೂ ವಿದೇಶಾಂಗ ಸಚಿವರು ಈ ಸಂವಾದದಲ್ಲಿ ಹಾಜರಿರಲಿದ್ದಾರೆ. ಪ್ರತಿಪಕ್ಷಗಳ ಗದ್ದಲ, ಧರಣಿ ನಡುವೆ ಲೋಕಸಭೆ ಕಲಾಪವನ್ನು ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಇಂದು ಕೈಗೆತ್ತಿಕೊಂಡರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವೀಯ ಅವರು ಆರೋಗ್ಯ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಸದಸ್ಯರ ಪ್ರಶ್ನೆಗೆ ಸಚಿವಾಲಯದ ರಾಜ್ಯ ಸಚಿವೆ ಡಾ ಭಾರತಿ ಬೆನ್ ಪವಾರ್ ಉತ್ತರ ನೀಡಲಿದ್ದು, ಅವರು ಆದಿವಾಸಿ ಮಹಿಳೆಯಾಗಿದ್ದಾರೆ. ಎಂಬಿಬಿಎಸ್ ಶಿಕ್ಷಣ ಪಡೆದಿದ್ದು, ಇಂದು ಸಚಿವರಾಗಿ ಮೊದಲ ಬಾರಿಗೆ ಉತ್ತರ ನೀಡುತ್ತಿದ್ದಾರೆ.
ವಿರೋಧ ಪಕ್ಷದ ಸದಸ್ಯರು ಆದಿವಾಸಿ ಮಹಿಳೆಗೆ ಉತ್ತರ ನೀಡಲು ಅವಕಾಶ ನೀಡದೆ ಅಪಮಾನ ಮಾಡುತ್ತಿದ್ದಾರೆ ಎಂದರು. ಡಾ ಭಾರತಿ ತಾಯಂದಿರ ಮರಣ ಪ್ರಮಾಣ ಕುರಿತಂತೆ ವಿವರ ನೀಡಿ 2014ಕ್ಕೆ ಮೊದಲು ಪ್ರತಿ 1 ಲಕ್ಷ ಜೀವಂತ ಹೆರಿಗೆಯಲ್ಲಿ 122 ತಾಯಂದಿರು ಮರಣ ಹೊಂದುತ್ತಿದ್ದರು. ಸರ್ಕಾರದ ಉಪಕ್ರಮಗಳಿಂದ ಮರಣ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಅದು ಪ್ರತಿ 1 ಲಕ್ಷ ಜೀವಂತ ಹೆರಿಗೆಗೆ 113ಕ್ಕೆ ತಲುಪಿದೆ ಎಂದು ಮಾಹಿತಿ ನೀಡಿದರು. 76 वर्ष पूर्ण हो गए। आदरणीय प्रधानमंत्री जी ने हमारी देश की महिला, हमारे देश के बच्चे सुरक्षित रहे, इस प्रयास के साथ आज जो काम किया है, शायद ये सुनने की भावना हमारे विपक्ष में नहीं है, इसीलिए उनमें हिम्मत भी नहीं है कि वो हमारी तरफ की सुने, हमारी मातृत्व की। जो आज प्रधानमंत्री जी ने मातृत्व योजना, अनेक योजनाओं के साथ आज महिला सुरक्षित रहे, हमारी मातृत्व योजना इतने पैमाने पे लाई है, मुझे लगता है जैसे हमारे माननीय मंत्री जी मनसुख भाई ने कहा, तो उन्हें आज ये भी सुनना पड़ेगा कि जो सवाल हमारे माननीय सदस्य ने पूछा है कि मैटरनल मोर्टेलिटी रेट जो कि 2015-2014 से पहले 122 था, 122 महिलाओं की मृत्यु होती थी पर 1 लाख लाइव बर्थ, तो आज वो कम होके, आज वो डिक्लाइन होके 113 हुआ है। तो ये एक बड़ी पहल है कि हमारी मातृत्व शक्ति सुरक्षित रहे, हमारे बच्चे सुरक्षित रहे। Thank you, sir. Sir, my question is about ಮಂಡ್ಯದ ಸಂಸದೆ ಸುಮಲತಾ ಅಂಬರೀಶ್ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಪ್ರಸ್ತಾಪಿಸಿ ರಾಸಾಯನಿಕ ಮತ್ತು ಸ್ಫೋಟಕದ ಬಳಕೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಜನರಲ್ಲಿ ಶ್ವಾಸಕೋಶದ ಸಮಸ್ಯೆಗಳು ಉದ್ಭವಿಸುತ್ತಿರುವ ಬಗ್ಗೆ ಮತ್ತು ಅಂತರ್ಜಲ ಕುಸಿಯುತ್ತಿರುವ ಬಗ್ಗೆ ಸದನದ ಗಮನ ಸೆಳೆದು ಅಕ್ರಮ ಗಣಿಗಾರಿಕೆ ತಡೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ತಿಳಿಯಲು ಬಯಸಿದರು. Livestock are not able to graze because of the accumulation of chemical dust in these areas, sir. My question to you, sir, to the government is, if the government is taking any measures to prevent illegal mining and protect our environment and monitor the activities in our villages. अपने क्षेत्र के बारे में पूछा है, मैं उनको कहना चाहूंगा कि देश में जो एयर पोल्यूशन है, ಪರಿಸರ ಸಚಿವ ಭೂಪಿಂದರ್ ಯಾದವ್ ದೇಶದಲ್ಲಿ ವಾಯುಮಾಲಿನ್ಯ ತಡೆಯಲು 34 ರಾಜ್ಯಗಳಲ್ಲಿ 1114 ನಿಗಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಮಂಡ್ಯದ ಮಾಲಿನ್ಯ ಕುರಿತಂತೆ ಮಾಹಿತಿ ಒದಗಿಸಲಾಗುವುದು ಎಂದರು. ಪ್ರಶ್ನೋತ್ತರ ಕಲಾಪದ ವೇಳೆ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸ್ಪೀಕರ್ ಕಲಾಪವನ್ನು ಮೊದಲಿಗೆ ಮಧ್ಯಾಹ್ನ 12ರವರೆಗೆ ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗಲೂ ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದವು. ಗದ್ದಲದ ನಡುವೆಯೇ ಕಾಗದ ಪತ್ರಗಳ ಮಂಡನೆ ಮಾಡಲಾಯಿತು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆದಾಯ ತೆರಿಗೆಗಳ ತಿದ್ದುಪಡಿ ಮಸೂದೆ 2021 ಪರ್ಯಾಲೋಚನೆಗೆ ಮಂಡಿಸಿ ಈ ತಿದ್ದುಪಡಿ ವಿಧೇಯಕ ತರುತ್ತಿರುವ ಉದ್ದೇಶ ವಿವರಿಸಿದರು. ಈ ಸದನಕ್ಕೆ ಹಿಂದಿನ ಹಣಕಾಸು ಸಚಿವ ದಿವಂಗತ ಅರುಣ್ ಜೇಟ್ಲಿ ಅವರು ನೀಡಿದ್ದ ವಾಗ್ದಾನದಂತೆ ಈ ಕಾಯ್ದೆಗೆ ತಿದ್ದುಪಡಿ ತರಲು ವಿಧೇಯಕ ಮಂಡಿಸುತ್ತಿರುವುದಾಗಿ ತಿಳಿಸಿದರು. ಸದನ ಧ್ವನಿಮತದಿಂದ ವಿಧೇಯಕವನ್ನು ಅಂಗೀಕರಿಸಿತು. सदन में उसको पूरे करने के लिए आज ये कानून का अमेंडमेंट ले आ रहे हैं। जो सदस्य इसके पक्ष में है वो हाँ कहें, जो सदस्य इसके विरोध में वो ना कहें। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ। विधेयक पर विचार करने हेतु प्रस्ताव को स्वीकृत किया गया। अब सभा विधेयक पर खंडवार विचार करेगी। ಬಳಿಕ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ಮಸೂದೆ 2021 ಪರ್ಯಾಲೋಚನೆ ಮತ್ತು ಅನುಮೋದನೆ ಮಂಡಿಸಿ ಈ ವಿಧೇಯಕ ಕೇಂದ್ರಾಡಳಿತ ಪ್ರದೇಶ ಲಡಾಖ್ನಲ್ಲಿ ಸಿಂಧು ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅವಕಾಶ ನೀಡುತ್ತದೆ ಎಂದು ವಿವರಿಸಿದರು. ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಪ್ರತಿಪಕ್ಷಗಳು ರೈತರ ಪರವಾಗಿ ನ್ಯಾಯ ಕೇಳುತ್ತಿವೆ, ಸರ್ಕಾರ ಆ ವಿಷಯ ಚರ್ಚೆಗೆ ತಯಾರಿಲ್ಲ ಎಂದರು. ಮಧ್ಯಪ್ರವೇಶಿಸಿದ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸರ್ಕಾರ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗೆ ಸಿದ್ಧವಿದೆ, ಪ್ರತಿಪಕ್ಷಗಳು ಕಲಾಪ ನಡೆಸಲು ಬಿಡುತ್ತಿಲ್ಲ ಎಂದು ಆಕ್ಷೇಪಿಸಿದರು.
ಬಳಿಕ ಸದನ ಧ್ವನಿಮತದಿಂದ ಮಸೂದೆಗೆ ಅಂಗೀಕಾರ ನೀಡಿತು. मैं अपनी ओर से तथा सदन की ओर से श्री रवि ಈ कुमार ಮಧ್ಯೆ को ಪ್ರತಿಪಕ್ಷ ಸದಸ್ಯರ ಘೋಷಣೆ ಗದ್ದಲ ಹೆಚ್ಚಾದಾಗ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ಸದಸ್ಯರು ಗದ್ದಲ ಆರಂಭಿಸಿದರು. ಈ ಮಧ್ಯೆ ಹರ್ದೀಪ್ ಸಿಂಗ್ ಪುರಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಹೇಳಿಕೆಗಳನ್ನು ಮಂಡಿಸಿದರು. Shri Ravi Kumar Dahiya for winning silver medal in 57 kg category of men's freestyle wrestling event in the Olympic Games being held in Tokyo, Japan. With his remarkable performance, Shri Ravi Kumar has become the second Indian wrestler to win a silver medal at the Olympics, clinching a silver medal in his very first Olympics at the young age of 23 years. A stands testimony to the fighting spirit and tenacity of Shri Ravi Kumar. Make a statement Please, regarding the status of implementation please. of recommendations contained in the fourth report. ಕಾಂಗ್ರೆಸ್ ಸದಸ್ಯ ಆನಂದ್ ಶರ್ಮಾ ಈ ಸದನದಲ್ಲಿ 21 ಸಚಿವರ ಪರವಾಗಿ ಒಬ್ಬ ಸಚಿವರು ಕಾಗದ ಪತ್ರ ಮಂಡಿಸಿದ್ದಾರೆ. ಆದರೆ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಅವರ ಹೆಸರು ಕರೆದಾಗ ಅವರು ಸದನದಲ್ಲಿ ಹಾಜರಿರಲಿಲ್ಲ. ಇದು ಸದನಕ್ಕೆ ಮಾಡಿದ ಅಗೌರವ ಎಂದು ಕ್ರಿಯಾಲೋಪ ಎತ್ತಿದರು. ಸಭಾನಾಯಕ ಪಿಯೂಷ್ ಗೋಯಲ್ ಈ ಬಗ್ಗೆ ವಿಚಾರಣೆ ಮಾಡಿ ಮಾಹಿತಿ ನೀಡುವುದಾಗಿ ತಿಳಿಸಿದರು. ನಂತರ ಶೂನ್ಯ ವೇಳೆಯಲ್ಲಿ ಗದ್ದಲ ಹೆಚ್ಚಾದಾಗ ಕಲಾಪವನ್ನು ಮೊದಲಿಗೆ ಮಧ್ಯಾಹ್ನ 12ರವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗಲೂ ಕೆಲವು ಪ್ರತಿಪಕ್ಷ ಸದಸ್ಯರು ಘೋಷಣೆ ಮುಂದುವರೆಸಿದರು. ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು. ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿ ದೇಶದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯಲ್ಲಿ ಕೃಷಿಯ ಪಾಲು 2020-21ರಲ್ಲಿ ಶೇಕಡಾ 20ಕ್ಕೆ ತಲುಪಿದೆ. ಇದು 2014ರಲ್ಲಿ ಕೇವಲ ಶೇಕಡಾ 14ರಷ್ಟಿತ್ತು ಎಂದರು. ಸದಸ್ಯರು ಗದ್ದಲ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ದೇಶದ ರೈತರ ಕಲ್ಯಾಣವನ್ನು ಖಾತ್ರಿಪಡಿಸಲು ಮತ್ತು ಕೃಷಿ ಉತ್ಪಾದನೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು ರೈತರ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಕಳೆದ 7 ವರ್ಷಗಳಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಆಯವ್ಯಯ ಹಲವು ಪಟ್ಟು ಹೆಚ್ಚಿಸಲಾಗಿದೆ. 7 ವರ್ಷದ ಹಿಂದೆ 21,900 ಕೋಟಿ ರೂಪಾಯಿ ಇದ್ದ ಬಜೆಟ್ ಹಂಚಿಕೆ ಇಂದು 1,23,000 ಕೋಟಿ ರೂಪಾಯಿ ಆಗಿದೆ. ಇದು ಶೇಕಡಾ 460ರಷ್ಟು ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಆಗಸ್ಟ್ 2ರವರೆಗೆ ಪ್ರಧಾನಮಂತ್ರಿ ಜನೌಷಧ ಪರಿಯೋಜನೆಯಡಿಯಲ್ಲಿ 8,000ಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ತೆರೆದಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವಿಯಾ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು 2025ರ ಹೊತ್ತಿಗೆ ದೇಶದ ಎಲ್ಲ ಜಿಲ್ಲೆಗಳಲ್ಲಿ 10,500 ಜನೌಷಧಿ ಕೇಂದ್ರಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮಳಿಗೆಯ ಮಾಲೀಕರಿಗೆ ನೀಡುವ ಪ್ರೋತ್ಸಾಹವನ್ನು 50,000ದಿಂದ 5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಗಳನ್ನು ಜನತೆಗೆ ತಲುಪಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು ಶೇಕಡಾ 4ರಲ್ಲೇ ಉಳಿಸಿಕೊಳ್ಳಲಿದೆ ಎಂದು ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ. ಜೂನ್ನಲ್ಲಿ ಹಣಕಾಸು ನೀತಿ ಸಮಿತಿಯ ನಿರೀಕ್ಷೆಗಳಂತೆ ಆರ್ಥಿಕ ಚಟುವಟಿಕೆಗಳು ವೃದ್ಧಿಗೊಂಡಿವೆ. ಕೋವಿಡ್ 2ನೇ ಅಲೆಯ ಹಿನ್ನಡೆಯಿಂದ ಆರ್ಥಿಕತೆ ಚೇತರಿಸಿಕೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ. ರಿವರ್ಸ್ ರೆಪೋ ದರವನ್ನು ಶೇಕಡಾ 3.35ರಲ್ಲಿ ಮುಂದುವರೆಸಲಾಗುವುದು. 2021-22ರ ಸಾಲಿನಲ್ಲಿ ಹಣದುಬ್ಬರವನ್ನು ಶೇಕಡಾ 5.7 ಎಂದು ಅಂದಾಜಿಸಲಾಗಿದೆ. ಇದು 2ನೇ ತ್ರೈಮಾಸಿಕದಲ್ಲಿ ಶೇಕಡಾ 5.9ರಷ್ಟು, 3ನೇ ತ್ರೈಮಾಸಿಕದಲ್ಲಿ ಶೇಕಡಾ 5.3 ಹಾಗೂ 4ನೇ ತ್ರೈಮಾಸಿಕದಲ್ಲಿ ಶೇಕಡಾ 5.8ರಷ್ಟು ಒಳಗೊಂಡಿರುತ್ತದೆ ಎಂದು ಹೇಳಿದ್ದಾರೆ. 2022-23ರ ಮೊದಲ ತ್ರೈಮಾಸಿಕದಲ್ಲಿ ಹಣದುಬ್ಬರ ಶೇಕಡಾ 5.1 ಎಂದು ಅಂದಾಜಿಸಲಾಗಿದೆ ಎಂದು ಹೇಳಿದ್ದಾರೆ. Rising infections in certain parts of the country. Our actions, together with those of the government, are aimed at alleviating distress and prioritizing growth while keeping the financial system healthy and stable. Our approach can best be described by weaving together two quotes from Martin Luther King Jr., and I quote,
But I know somehow that only when it is dark enough can you see the stars. Keep moving, let nothing slow you up, move on, unquote. Let me begin by setting out the rationale underlying the MPC's decision. The MPC met in the shadow of the two recent inflation prints being above the tolerance band of the inflation target. It noted that economic activity has broadly evolved on the lines of the MPC's expectations in June, and the economy is recovering from the setback of the second wave. ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ವಿಜ್ಞಾನೇಶ್ವರ ಅಧ್ಯಯನ ಪೀಠ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ವೆಬಿನಾರ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆನ್ಲೈನ್ ಮೂಲಕ ಇಂದು ಚಾಲನೆ ನೀಡಿದರು. ಕರ್ನಾಟಕದಲ್ಲಿ ಮಿತಾಕ್ಷರ, ವಚನ, ದಾಸ ಮತ್ತು ಜಾನಪದ ಸಾಹಿತ್ಯದಲ್ಲಿ ಕಾನೂನಿನ ಸಮಾಜಮುಖಿ ಮೌಲ್ಯಗಳು ಒಂದು ಪರಿಶೋಧನೆ ವಿಚಾರದ ವೆಬಿನಾರ್ನಲ್ಲಿ ಹಲವು ಶಿಕ್ಷಣ ತಜ್ಞರು, ಪಂಡಿತರು ಭಾಗವಹಿಸಿದ್ದರು. ಬಳಿಕ ಮುಖ್ಯಮಂತ್ರಿ ಮಾನವೀಯ ಮೌಲ್ಯಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅಳವಡಿಸುವುದರಿಂದ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದಲ್ಲದೆ ನ್ಯಾಯಾಂಗ ಇನ್ನಷ್ಟು ಮಾನವೀಯ ಹಾಗೂ ಜನಸ್ನೇಹಿಯಾಗಲು ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದ ವಚನ, ದಾಸ ಸಾಹಿತ್ಯ ಹಾಗೂ ಜಾನಪದ ಸಾಹಿತ್ಯಗಳು ಸಮಾನತೆ, ಸಹಿಷ್ಣುತೆ, ಧನ್ಯತೆ, ಕ್ಷಮಾಗುಣ ಮೊದಲಾದ ಭಾವಗಳನ್ನು ಅಭಿವ್ಯಕ್ತಿಪಡಿಸಿದೆ. ಈ ಮೌಲ್ಯಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅಳವಡಿಸುವ ನಿಟ್ಟಿನಲ್ಲಿ ವಿಜ್ಞಾನೇಶ್ವರ ಅಧ್ಯಯನ ಪೀಠ ಕಾರ್ಯನಿರ್ವಹಿಸಬೇಕಾಗಿದೆ ಎಂದರು. ಒಂದು ಹಣ್ಣಿನ ಪುಟ್ಟಿಯನ್ನು ಅವನ ಮನೆ ಮುಂದೆ ಇಟ್ಟು ಅವನು ಕ್ಷಮಾ ಮಾಡಿ ಒಳಗೆ ತೊಳೆದ್ರು ಅಲ್ಲಿ ನಿಂತ್ಕೋಬೇಕು. ಕನಸಿನಲ್ಲಿ ಬೈದರೆ ಕ್ಷಮಾ ಕೇಳುವಂಥ ಇಷ್ಟು ಉದಾತ್ತವಾದಂಥ ಗುಣ ಯಾವುದೇ ಎಜುಕೇಷನ್ ಇಲ್ಲದೆ, ಟೋಟಲಿ ಎಜುಕೇಷನ್ ಇಲ್ಲದೆ ಇರುವಂಥ ಒಂದು ಟ್ರೈಬಲ್ಗೆ ಈ ಒಂದು ಧನ್ಯಾತ್ಮಕವಾದಂಥ ಗ್ರ್ಯಾಟಿಟ್ಯೂಡ್ ಇರುವಂಥ ಒಂದು ಗುಣ ಇದೆ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಈಸ್ 100% ಪರ್ಫೆಕ್ಟ್. ಯು ಆರ್ ಎ ಎಕ್ಸ್ಪರ್ಟ್ ಇನ್ ಲಾ ಆ್ಯಂಡ್ ಹ್ಯುಮ್ಯಾನಿಟಿ ಬೋತ್. ಸೊ ಇಫ್ ಯು ಕ್ಯಾನ್ ಬ್ರಿಂಗ್ ದಿಸ್ ಆ್ಯಂಗಲ್ ಇನ್ ಟು ದಿ ಲೀಗಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಲೀಗಲ್ ಪ್ರೊಸೀಜರ್ಸ್ ಆ್ಯಂಡ್ ಲಾ, ಭಾಳಷ್ಟು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು ಅಂತ ನನ್ನ ಒಂದು ಭಾವನೆ. ಮತ್ತು ಜುಡಿಷಿಯಲ್ ಪ್ರೊಸೆಸ್ಗೆ ಒಂದು ಆರ್ಮ್ ಕೊಟ್ಟಂಗೆ ಆಗ್ತದೆ. ಯು ಆರ್ ಬೌಂಡೆಡ್ ಬೈ ದ ಲಾಸ್ ಫ್ರೇಮ್ಡ್ ಬೈ ದ ಲೆಜಿಸ್ಲೇಚರ್, ಬಟ್ ಇಫ್ ಲೆಜಿಸ್ಲೇಚರ್ ಕ್ಯಾನ್ ಆಲ್ಸೋ ಬಿ ಮೇಡ್ ನೋನ್, ಥಾಟ್, ಟ್ರೈನ್ಡ್ ಟು ಲುಕ್ ಇನ್ ಟು ದಿಸ್ ಆಸ್ಪೆಕ್ಟ್ ಆ್ಯಂಡ್ ಮೇಕ್ ಅ laws which are very much more humane than what it is now, it will make the judiciary much more easy, much more powerful, and we can solve lot of issues which are in social orders. ಇನ್ನೊಂದು ವಿಚಾರ, ಈ ಪೀಠ ರಿಫಾರ್ಮ್ ಮಾಡುವಂಥ ಪೀಠ ಆಗಬೇಕು. ಇರುವಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಸುಧಾರಿಸುವಂಥ ಒಂದು ಪೀಠ ಆಗಬೇಕು. ಅದಕ್ಕೆ ತಾವು ಇವತ್ತು ಈ ವೆಬ್ನಾರನ್ನು, ಈ ಸಬ್ಜೆಕ್ಟ್ ತೆಗೆದುಕೊಂಡಿದ್ದು ಆ ದಿಕ್ಕಿನಲ್ಲಿ ಸರಿಯಾದಂಥ ಒಂದು ಸಬ್ಜೆಕ್ಟ್ಗಳನ್ನು ತಾವು ತೆಗೆದುಕೊಂಡಿದ್ದೀರಿ. ನನಗೆ ಭಾಳ ಸಂತೋಷ ಆಗಿದೆ. ಇಂಥ ಒಂದು ವಿಚಾರವನ್ನು ತೆಗೆದುಕೊಂಡು ತಾವು ಮುಂದೆ ಹೋದರೆ, ಈಗೇನು ಮಿತಾಕ್ಷರ ಸಾಹಿತ್ಯ ಇದೆ ಅದರಲ್ಲೂ ಕೂಡ ಇವೆಲ್ಲವೂ ವಿಚಾರಗಳು ಬರ್ತವೆ. ರಿಫಾರ್ಮಿಸ್ಟ್ ಅಧ್ಯಯನ ಆಗಬೇಕು ಅನ್ನುವಂಥದ್ದನ್ನು ನಾನು ಒತ್ತಿ ಹೇಳ್ತೀನಿ. ನಮ್ಮ ಸರ್ಕಾರ ಇದಕ್ಕೆ ಏನೆಲ್ಲ ಹೋಗಬೇಕು, ವಿಶೇಷವಾದಂಥ ಒಂದು ಗಮನವನ್ನು ನಾನು ಇದಕ್ಕೆ ಕೊಡ್ತೇನೆ. ಮತ್ತು ಇದನ್ನು ರಾಷ್ಟ್ರ ಮಟ್ಟಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನೀವು ಈ ಕೆಲಸವನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ. ಕೊನೆಗೆ ಎಲ್ಲ ರಾಜ್ಯಗಳಲ್ಲಿ ಕನಿಷ್ಠ ಪ್ರಮುಖ ರಾಜ್ಯದಲ್ಲಿ ಮುಂಬೈ, ಚೆನ್ನೈ, ಕಲ್ಕತ್ತಾ ಎಲ್ಲ ಮುಗಿಸಿ ಕೊನೆಗೆ ದಿಲ್ಲಿಯಲ್ಲಿ ಒಂದು ಅಷ್ಟರಲ್ಲೇ ಅದು ಅಧ್ಯಯನವನ್ನು ಒಂದು ಹಂತಕ್ಕೆ ತೊಗೊಂಡು ಬಂದು ದಿಲ್ಲಿಯಲ್ಲಿ ಒಂದು ಕೊನೆಯಾಗಿ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ನೆರೆಹಾವಳಿಯಿಂದ ಉಂಟಾದ ಹಾನಿ ನಿರ್ವಹಣೆ ಹಾಗೂ ಕೊರೋನಾ ಸೋಂಕಿನ ಸಂಭವನೀಯ 3ನೇ ಅಲೆ ನಿಯಂತ್ರಣ ಕುರಿತು ಸಚಿವ ಗೋವಿಂದ ಕಾರಜೋಳ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಅವ್ರ ಸೈಡ್ಗೆ ನಾವು
70 ಸೇತುವೆ ಮತ್ತು ಸಿಡಿ ವರ್ಕ್ಗಳಿಗೆ ಹಾನಿಯಾಗಿದೆ. ಬಳಿಕ ಅವರು ನೆರೆ ಹಾನಿ ಕುರಿತು ಶೀಘ್ರವೇ ಸರ್ಕಾರಕ್ಕೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ. ಸಂತ್ರಸ್ತರಿಗೆ ತುರ್ತು ಪರಿಹಾರವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವಂತೆ ತಿಳಿಸಲಾಗಿದೆ ಎಂದರು. ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮತ್ತಷ್ಟು ಪರಿಹಾರ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು. ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಎರಡೂ ಸೇರಿ ಅಷ್ಟೊಂದು ಹಾನಿಯಾಗಿದೆ. ಒಟ್ಟಾರೆ ಜಿಲ್ಲೆಯಲ್ಲಿ 7,800 ಕೋಟಿಯಷ್ಟು ಹಾನಿಯಾಗಿದೆ. KEB 2,300 ಇದು 21,300 KEB ಪೋಲ್ಸ್ಗಳು ನೀರಿನಲ್ಲಿ ಮುಳುಗಿದಾವೆ. ನೀರು ಪೂರ್ಣ ಹೋದ ಮೇಲೆ ಎಷ್ಟು ಅದರಲ್ಲಿ ಡ್ಯಾಮೇಜ್ ಆಗಿದ್ದಾವೆ ಹೆಚ್ಚು ಆಗಿಲ್ಲ ಅನ್ನೋದು ಗೊತ್ತಾಗ್ತದೆ. ಅದೇ ರೀತಿಯಾಗಿ 5,300 ಟ್ರಾನ್ಸ್ಫಾರ್ಮರ್ಗಳು ಇವತ್ತು ನೀರಿನಲ್ಲಿ ನಿಂತಿರ್ತಕ್ಕಂಥದ್ದಿದ್ದಾವೆ. ಈ ರೀತಿಯಾಗಿ ಒಟ್ಟಾರೆ ಲಾಸನ್ನು ಇವತ್ತು ನಾನು ಎಲ್ಲ ಅಧಿಕಾರಿಗಳನ್ನ ಕೂಡಿಸ್ಕೊಂಡು ಚೆಕ್ ಮಾಡಿದ್ದೀನಿ. ನಾಳೆ ಸೈಟ್ಗಳಿಗೆ ಹೋಗ್ತೀನಿ. ಕೆಲವು ಸೈಟ್ಗಳಿಗೆ ಹೋಗಿ ಎಲ್ಲಿ ಹೆಚ್ಚು ಡ್ಯಾಮೇಜ್ ಆಗಿದ್ದಾವೆ ಅಂಥವನ್ನ ನಾಳೆ ಚಿಕ್ಕೋಡಿ ವಿಭಾಗದಲ್ಲಿ ಪ್ರವಾಸ ಮಾಡಿ ಕೆಲವನ್ನ ಟೆಸ್ಟ್ ಮಾಡಿ ನೋಡ್ತಕ್ಕಂಥದ್ದು ಮಾಡಿ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 44,643 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದೆ. ಇದೇ ಅವಧಿಯಲ್ಲಿ 41,096 ಮಂದಿ ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,10,15,844ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.36ರಷ್ಟಿದೆ. ಒಟ್ಟು 4,14,156 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.30ಯಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 464 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,26,754ಕ್ಕೆ ಏರಿಕೆಯಾಗಿದೆ. ಇದು 1.34ರಷ್ಟಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆಗೈದವರಿಗೆ ನೀಡಲಾಗುವ ಖೇಲ್ ರತ್ನ ಪ್ರಶಸ್ತಿ ಹೆಸರನ್ನು ಇನ್ನು ಮುಂದೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಎಂದು ನಾಮಕರಣ ಮಾಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಈ ಕುರಿತು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದು, ದೇಶದ ಹಲವಾರು ವಲಯದ ಗಣ್ಯರು, ಸಾರ್ವಜನಿಕರು ಖೇಲ್ ರತ್ನ ಪ್ರಶಸ್ತಿಗೆ ಮೇಜರ್ ಧ್ಯಾನ್ ಚಂದ್ ಹೆಸರಿಡಲು ಮನವಿ ಮಾಡಿದ್ದರು. ಅವರ ಭಾವನೆಗಳಿಗೆ ಸ್ಪಂದಿಸಿ ಇನ್ನು ಮುಂದೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಎಂದು ನಾಮಕರಣ ಮಾಡಲು ತೀರ್ಮಾನಿಸಲಾಗಿದೆ. ಇದು ಧ್ಯಾನ್ ಚಂದ್ ಅವರಿಗೆ ನೀಡುವ ಗೌರವವಾಗಿದೆ ಎಂದು ಹೇಳಿದ್ದಾರೆ. ಮೇಜರ್ ಧ್ಯಾನ್ ಚಂದ್ ಅವರು ಹಾಕಿ ಕ್ರೀಡಾಪಟುವಾಗಿ ಖ್ಯಾತಿ ಗಳಿಸಿದ್ದರು. ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಒಲಿಂಪಿಕ್ಸ್ನಲ್ಲಿ ವಿರೋಚಿತ ಸೋಲನುಭವಿಸಿದ ಭಾರತೀಯ ಮಹಿಳಾ ಹಾಕಿ ತಂಡದೊಂದಿಗೆ ವಿಡಿಯೋ ಕಾಲ್ ಮೂಲಕ ಮಾತನಾಡಿ ನಿರಾಶೆ ಹೊಂದದಂತೆ ಆತ್ಮಸ್ಥೈರ್ಯ ತುಂಬಿದರು. ಒಲಿಂಪಿಕ್ಸ್ನಲ್ಲಿ ನಿಮ್ಮ ಅದ್ಭುತ ಪ್ರದರ್ಶನ ದೇಶದ ಗೌರವ ಹೆಚ್ಚಿಸಿದೆ. ನೀವು ಬೆವರು ಹರಿಸಿ ಹೋರಾಟ ಮಾಡಿದಿರಿ. ನಿಮಗೆ ಈ ಬಾರಿ ಯಶಸ್ಸು ದೊರಕದೇ ಇರಬಹುದು, ಆದರೆ ಆ ನಿಮ್ಮ ಬೆವರಿನ ಶ್ರಮ ದೇಶದ ಲಕ್ಷಾಂತರ ಪುತ್ರಿಯರಿಗೆ ಪ್ರೇರಣೆ ನೀಡುತ್ತದೆ ಎಂದು ತಿಳಿಸಿದರು. ಮಹಿಳಾ ಹಾಕಿ ತಂಡದ ಎಲ್ಲ ಸದಸ್ಯರಿಗೆ ಮತ್ತು ಕೋಚ್ಗೆ ಅಭಿನಂದನೆ ಸಲ್ಲಿಸಿದ ಅವರು ನಿರಾಶರಾಗಿ ಕಣ್ಣೀರು ಹಾಕದಂತೆ ತಿಳಿಸಿ ಆತ್ಮವಿಶ್ವಾಸ ತುಂಬಿದರು. अरे बाप रे, मैं देख रहा था उसको काफी अभी ठीक है, उसकी आंख को तो कोई तकलीफ नहीं हुई है ना? और वंदना वगैरह सब बहुत बढ़िया किए आपने. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 23ರಿಂದ ಶಾಲಾ ಕಾಲೇಜು ಆರಂಭ. ಪರಿಸ್ಥಿತಿ ಆಧರಿಸಿ ಪ್ರಾಥಮಿಕ ಶಾಲೆ ಆರಂಭಿಸುವ ಕುರಿತು ಚಿಂತನೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಆದಾಯ ತೆರಿಗೆ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಧ್ವನಿಮತದ ಅಂಗೀಕಾರ. ಗದ್ದಲದ ಪರಿಣಾಮ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ರೆಪೋ ದರ 4% ಮುಂದುವರಿಕೆ. ಕೋವಿಡ್ 2ನೇ ಅಲೆ ಬಳಿಕ ಆರ್ಥಿಕತೆ ಚೇತರಿಕೆಯತ್ತ ಭಾರತೀಯ ರಿಸರ್ವ್ ಬ್ಯಾಂಕ್. ಹಾಗೂ ನೆರೆ ಹಾನಿ ಕುರಿತಂತೆ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ. ಸಂತ್ರಸ್ತರ ಖಾತೆಗೆ ನೇರ ಹಣ ಜಮೆ. ಸಚಿವ ಗೋವಿಂದ ಕಾರಜೋಳ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ.
ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.